ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬನ್ನಿ, ನಾನು ಇವತ್ತು ಒಂದು ರೈತರ ಆತ್ಮಹತ್ಯೆಯ ವಿಷಯದ ಬಗ್ಗೆ, ಏನು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ರೈತ ಆತ್ಮಹತ್ಯೆಗಳ ಬಗ್ಗೆ ಇಂತಿಷ್ಟು ಮಾಹಿತಿಯನ್ನು ಹಂಚ್ಕೋಬೇಕು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಬನ್ನಿ, ಭಾರತ ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತ ಹಳ್ಳಿಗಳ ನಾಡು. ಹಳ್ಳಿಗಳು ಜಾಸ್ತಿ ಇದ್ದಾವೆ, ಸುಮಾರು 90% ಅಷ್ಟು ಹಳ್ಳಿಗಳಿದ್ದಾವೆ. ಭಾರತದ ಬೆನ್ನೆಲುಬೆ ರೈತ. ಭಾರತದ ಮೂಲ ಕಸುಬೆ ವ್ಯವಸಾಯ. ಹೀಗಾಗಿ ಇಡೀ ಭಾರತ ವ್ಯವಸಾಯದ ಮೇಲೆ ಆಧಾರವಾಗಿದೆ, ರೈತರ ಮೇಲೆ ಆಧಾರವಾಗಿದೆ. ಆಧಾರವಾಗಿರ್ತಕ್ಕಂಥ ದೇಶ ಯಾವ್ದಾರ ಇದ್ರೆ ಅದು ಭಾರತ. ಆದರೆ ಬಹಳ ದೊಡ್ಡ ದುರಂತ ಏನು ಅಂತ ಹೇಳಿದ್ರೆ, ಈ ಭಾರತದಲ್ಲಿ ರೈತರ ಆರ್ಥಿಕ ಪರಿಸ್ಥಿತಿ ಅಷ್ಟೇನು ಸರಿಯಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರ ಬಗ್ಗೆ ನಾನು ಡಿಟೇಲ್ ಆಗಿ ಹೋಗೋದಿಲ್ಲ. ಆದರೆ ಇವತ್ತು ಕನ್ನಡ ಪ್ರಭಾದಲ್ಲಿ ರಾಜ್ಯದಲ್ಲಿ ಒಟ್ಟಾರೆ 2422 ರೈತರ ಆತ್ಮಹತ್ಯೆ ಅನ್ನುವ ಒಂದು ಶೀರ್ಷಿಕೆಯನ್ನು ನಾನು ನೋಡಿದೆ. ಬಹಳ ಬೇಜಾರಾಯಿತು. ಯಾವುದಕ್ಕೋಸ್ಕರ ಈ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ನೋಡ್ತಾ ಇದ್ದೆ. ಒಟ್ಟಾರೆ ರೈತರ ಆತ್ಮಹತ್ಯೆ ಬಗ್ಗೆ ಇಂತಿಷ್ಟು ಸಣ್ಣ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಅಂದರೆ ಇದ್ರ ಉದ್ದೇಶ ಯಾರಿಗೂ ಅವಮಾನ ಮಾಡಬೇಕು, ಯಾವುದೋ ಒಂದು ಸರ್ಕಾರಕ್ಕೆ ವಿರುದ್ಧವಾಗಿ ಮಾಡ್ತಕ್ಕಂಥ ಒಂದು ಎಪಿಸೋಡ್ ಅಲ್ಲ. ಅಂದರೆ ಇವತ್ತಿನ ದಿನ ನಮ್ಮ ರೈತರ ಪರಿಸ್ಥಿತಿ ಯಾವ ರೀತಿ ಇದೆ, ರೈತರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ, ರೈತರ ಸಾಮಾಜಿಕ ಪರಿಸ್ಥಿತಿ ಯಾವ ರೀತಿ ಇದೆ, ರೈತ ಕುಟುಂಬಗಳು ಯಾವ ರೀತಿ ಇದ್ದಾರೆ, ಯಾತಕ್ಕಾಗಿ ರೈತರು ಈ ಒಂದು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಈ ಒಂದು ನೈಜ ವಿಷಯವನ್ನು ಸಮಾಜದ ಪ್ರತಿಯೊಬ್ಬರು ತಿಳ್ಕೋಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಈ ಒಂದು ಸಣ್ಣ ಎಪಿಸೋಡ್ ಅನ್ನು ಮಾಡ್ತಾ ಇದ್ದೀನಿ. ಬನ್ನಿ, ಒಟ್ಟಾರೆ ಕರ್ನಾಟಕ ರೈತರ ಆತ್ಮಹತ್ಯೆ ಬಗ್ಗೆ ಇದಿಷ್ಟು ಸಣ್ಣ ಮಾಹಿತಿ. ಒಟ್ಟಾರೆ 10 ವರ್ಷಗಳಲ್ಲಿ, ಕಳೆದ 10 ವರ್ಷಗಳಲ್ಲಿ ಸರಾಸರಿ ವರ್ಷಕ್ಕೆ 1,000 ಪ್ರಕಾರ ಒಟ್ಟು 10 ವರ್ಷದಲ್ಲಿ 10,371 ರೈತರ ಆತ್ಮಹತ್ಯೆಗಳು ರೆಕಾರ್ಡ್ ಆಗಿದೆ. 10 ವರ್ಷದಲ್ಲಿ ಪ್ರತಿ ವರ್ಷ 1,000 ಆಸುಪಾಸು ಹಾಗೆ ಒಟ್ಟಾರೆ 10,371 ರೈತರ ಆತ್ಮಹತ್ಯೆ ಆಗಿದೆ. ಬನ್ನಿ, ಹಾಗಾದ್ರೆ ಈ 2023-24 ಆರ್ಥಿಕ ವರ್ಷ, 24-25 ಆರ್ಥಿಕ ವರ್ಷ ಮತ್ತು 25-26 ಈ 3 ಆರ್ಥಿಕ ವರ್ಷದಲ್ಲಿ ಕರ್ನಾಟಕದಲ್ಲಿ ಯಾವ ವರ್ಷ ಎಷ್ಟೆಷ್ಟು ಜನ ರೈತರ ಆತ್ಮಹತ್ಯೆ ಆಗಿದ್ದರ ಬಗ್ಗೆ ಇಂತಿಷ್ಟು ಮಾಹಿತಿಯನ್ನು ನಾನು ಹಂಚ್ಕೊಂಡು ಬಿಡ್ತೀನಿ. ಬರೀ 2023-24ಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯಾದ ಪ್ರಕರಣಗಳು ಆತ್ಮಹತ್ಯೆ 1250. ಆದರೆ ಪರಿಹಾರಕ್ಕೆ ಅರ್ಹವಾಗಿರ್ತಕ್ಕಂಥ ಪ್ರಕರಣಗಳು 1,082. ಒಟ್ಟು ಪರಿಹಾರದ ಮೊತ್ತ 54.1 ಕೋಟಿ ರೂಪಾಯಿ ಆಗುತ್ತೆ. 2024-25 ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಪ್ರಕರಣಗಳು ವರದಿಯಾಗಿದ್ದು 1,082. ಆದರೆ ಅರ್ಹವಾಗಿರ್ತಕ್ಕಂಥ ಪ್ರಕರಣಗಳು 920. ಒಟ್ಟು ಪರಿಹಾರ 40.75 ಕೋಟಿ. ಇನ್ನು ಕೊನೆಯದಾಗಿ 2025 ಮತ್ತು 26ನೇ ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 90 ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದರಲ್ಲಿ ಕೇವಲ 65 ರೈತರ ಆತ್ಮಹತ್ಯೆಗಳು ಮಾತ್ರ ಪರಿಹಾರಕ್ಕೆ ಅರ್ಹವಾಗುತ್ತೆ. ಒಟ್ಟು 3.25 ಕೋಟಿ. ಒಟ್ಟು 2023-24, 24-25, 25-26 3 ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ 2,422 ರೈತರ ಆತ್ಮಹತ್ಯೆ ಆಗುತ್ತೆ ಕರ್ನಾಟಕದಲ್ಲಿ. ಅದರಲ್ಲಿ ಪರಿಹಾರಕ್ಕೆ ಅರ್ಹವಾಗಿರ್ತಕ್ಕಂತಹ ರೈತ ಆತ್ಮಹತ್ಯೆಗಳು 2,067. ಒಟ್ಟಾರೆ ಪರಿಹಾರದ ಮೊತ್ತ 98.10 ಕೋಟಿ ಆಗುತ್ತೆ. ಬನ್ನಿ, ಹಾಗಾದ್ರೆ ಕರ್ನಾಟಕದಲ್ಲಿ
ಯಾವ ಯಾವ ಜಿಲ್ಲೆಗಳಲ್ಲಿ ಜಾಸ್ತಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇಂತಿಷ್ಟು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಬನ್ನಿ, ನಮ್ಮ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಆಗಿರ್ತಕ್ಕಂಥ ಆತ್ಮಹತ್ಯೆಗಳು ನಮಗೆ ಸಿಗುತ್ತೆ. 2023-24ರಲ್ಲಿ ಈವರೆಗೂ 260 ರೈತರು ಜೀವವನ್ನು ಕಳ್ಕೊಂಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಸಾಲ ಬಾಧೆಯಿಂದನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಜೊತೆಗೆ ಸಾಲದ ಬಾಧೆಯಿಂದ ಜಾಸ್ತಿ ಜನ ರೈತರು ತಮ್ಮ ಜೀವನವನ್ನೇ ಕೊನೆಗೊಳಿಸ್ಕೊಳ್ತಾ ಇದ್ದಾರೆ. ಇದು ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ವಿಷಯ. ಈಗ 2ನೇ ಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಬೆಳಗಾವಿ ಕೂಡ 2ನೇ ಸ್ಥಾನದಲ್ಲಿ ಸುಮಾರು 218 ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಹಾಗೆ ನೋಡ್ತಾ ಹೋದ್ರೆ ದಕ್ಷಿಣ ಕರ್ನಾಟಕ ಮತ್ತು ಮಲೆನಾಡಿನಲ್ಲಿ ಈ ರೈತರ ಆತ್ಮಹತ್ಯೆ ಕಡಿಮೆ ಕಾಣಿಸ್ತಾ ಇದೆ. ಇದು ಒಂದು ಭಾಗ. ಇನ್ನು ಬೆಂಗಳೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಬೆಂಗಳೂರು ಗ್ರಾಮಾಂತರ ರೈತರ ಆತ್ಮಹತ್ಯೆ ಬಹಳ ಕಡಿಮೆ ಆಗಿದೆ. ಇದು ಕೂಡ ನಮಗೆ ಒಂದು ಸಂತೋಷದ ಸಂಗತಿ ಅಂತ ಕಾಣಿಸ್ತಾ ಇದೆ. ಒಟ್ಟಾರೆ ಕರ್ನಾಟಕದಲ್ಲಿ 2023-24, 24-25, 26-26 ಈ 3 ವರ್ಷದ ಒಂದು ಡಾಟಾವನ್ನು ತಗೊಂಡಾಗ 2422 ರೈತರ ಆತ್ಮಹತ್ಯೆ ಆಗ್ತದೆ. ಆದರೆ ರಾಜ್ಯ ಸರ್ಕಾರ ಒಟ್ಟು ಪರಿಹಾರ 98.10 ಕೋಟಿ ರೂಪಾಯಿ ಈಗಾಗಲೇ ಈ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ರೈತರ ಕುಟುಂಬಗಳಿಗೆ ಪರಿಹಾರ ರೂಪದಲ್ಲಿ ತಲಾ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ರೈತರಿಗೆ 5 ಲಕ್ಷ ಪ್ರಕಾರ 98.10 ಕೋಟಿ ಈಗಾಗಲೇ ಪರಿಹಾರವನ್ನು ರಾಜ್ಯ ಸರ್ಕಾರ ಕೂಡ ಕೊಟ್ಟಿದೆ ಅನ್ನೋದು ನಮ್ಮ ಹತ್ರ ಇರ್ತಕ್ಕಂಥ ಮಾಹಿತಿ. ಆದ್ರೆ ಒಟ್ಟಾರೆ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ಒಂದು ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಈ ರೈತನ ಒಂದು ಆರ್ಥಿಕವಾಗಿ ಯಾವ ರೀತಿ ಅವನ್ನ ನಾವು ಮೇಲೆತ್ತಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬ ನಾಗರಿಕ ಕೂಡ ಅವನು ತನ್ನದೇ ಆಗಿರ್ತಕ್ಕಂಥ ಜವಾಬ್ದಾರಿಯಿಂದ ನಡ್ಕೊಂಡಾಗ ಒಬ್ಬ ರೈತನ ಆತ್ಮಹತ್ಯೆಯನ್ನು ನಾವು ತಡಿಬಹುದು. ನಾನು ಏನು ಹೇಳೋದಕ್ಕೆ ಹೊಂಟಿದ್ದೀನಿ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ನಾಗರಿಕರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ರೈತರ ಬಗ್ಗೆ ಗಮನ ಕೊಡಿ, ರೈತ ಕುಟುಂಬಗಳ ಬಗ್ಗೆ ಗಮನ ಕೊಡಿ. ರೈತರು ಮಾಡಿರ್ತಕ್ಕಂಥ ಉತ್ಪನ್ನಗಳು ರೈತರ ಹತ್ರನೇ ಪರ್ಚೇಸ್ ಮಾಡಿ. ಹೀಗಾಗಿ ನಾವು ರೈತನಿಗೆ ನಾವು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಅವನಿಗೆ ಆರ್ಥಿಕವಾಗಿ ನಾವು ಸಹಾಯ ಮಾಡ್ದಂಗೆ ಆಗ್ತದೆ. ಆದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರು ಅಂತಹ ಒಂದು ಮಹಾನಗರದಲ್ಲಿ ಮಾಯಾನಗರದಲ್ಲಿ ಬೆಂಗಳೂರಂತಹ ಒಂದು ಮಹಾನಗರದಲ್ಲಿ ಮಾಯಾನಗರದಲ್ಲಿ ರೈತರು ತೆಗೆದುಕೊಂಡು ಬರ್ತಕ್ಕಂತಹ ಒಂದು ಉತ್ಪನ್ನಗಳು ಯಾರು ತಗೊಳ್ತಾ ಇಲ್ಲ. ಕೇವಲ ಮಾಲ್ಗಳಿಗೆ ಹೋಗ್ತೀವಿ, ನಾವು ಸೂಪರ್ ಮಾರ್ಕೆಟ್ಗೆ ಹೋಗ್ತೀವಿ. ಈ ರೀತಿ ನಾವು ಒಂದು ಮಾಡರ್ನೈಸೇಷನ್ ಮುಂದೆ ಇಟ್ಕೊಂಡು ನಾವು ರೈತರ ಹತ್ರ ಪರ್ಚೇಸ್ ಮಾಡೋದಿಲ್ಲ. ಕೇವಲ ನಾವು ಮಾಲ್ಗೆ ಹೋಗ್ತೀವಿ, ಸೂಪರ್ ಮಾರ್ಕೆಟ್ಗೆ ಹೋಗ್ತೀವಿ, ಡಿಮಾರ್ಟ್ಗೆ ಹೋಗ್ತೀವಿ. ಈ ರೀತಿ ಮಾಡೋದ್ರಿಂದ ಅವರು ಆರ್ಥಿಕವಾಗಿ ಬೆಳೀತಾರಾಗ್ಲಿ, ನಮ್ಮ ರೈತರಿಗೆ ಇದರಿಂದ ಯಾವುದು ಕೂಡ ಅನುಕೂಲ ಆಗ್ತಾ ಇಲ್ಲ. ನಾನು ಪ್ರತಿಯೊಬ್ಬರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡು ಈ ಒಂದು ಸಂಚಿಕೆ ನಾನು ಮುಕ್ತಾಯ ಮಾಡ್ತೀನಿ. ಇವತ್ತಿನಿಂದ ಆದ್ರೂ ಕೂಡ ಕನಿಷ್ಠ ಒಂದು ದಿನಕ್ಕೆ ಒಬ್ಬ ರೈತರ ಹತ್ರ ಏನಾದ್ರೂ ಒಂದು ತಗೊಳ್ಳಿ, ರೈತರ ಹತ್ರ ಪರ್ಚೇಸ್ ಮಾಡಿ. ಹೀಗಾಗಿ ನಾವು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ರೈತನ ಆರ್ಥಿಕವಾಗಿ ನಾವು ಸಬಲೀಕರಣ ಮಾಡೋದಕ್ಕೆ ನಮ್ಮದು ಕೂಡ ಒಂದು ಸಣ್ಣ ಪ್ರಯತ್ನ ಇರಲಿ ಅಂತ ಹೇಳಿ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಸಂಚಿಕೆಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಂದೇ ಕೃಷ್ಣಂ ಜಗದ್ಗುರು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.